ನಟ ದರ್ಶನ್ ನೋಡೋದಕ್ಕೆ ಬಂದ ಸಾಧು ಕೋಕಿಲಾಗೆ ನಿರಾಸೆ ಆಗಿದೆ. ಪರಪ್ಪನ ಗ್ರಹರ ಜೈಲಿಗೆ ಬಂದು ವಾಪಸ್ ಹಾಗೆ ಸಾಧು ಕೋಕಿಲ ಅವರು ಮೀಟ್ ಮಾಡದೆ ತೆರಳಿದ್ದಾರೆ. ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಹೋಗಿದ್ದಾರೆ ಸಾಧು ಕೋಕಿಲ. ವಾರಕ್ಕೆ 2 ವಿಸಿಟ್ ಅವಕಾಶ ಹಿನ್ನೆಲೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ನಿರಾಕರಣೆ ಮಾಡಿದಾರಂತೆ. ಆಮೇಲೆ ಜೈಲು ಅಧಿಕಾರಿಗಳ ಮ್ಯಾನ್ಯುಯಲ್ ಅಂತ ಒಂದಿರುತ್ತೆ. ಸೊ ಅದ್ರ ಪ್ರಕಾರ ಇದಕ್ಕೆ ರಿಸ್ಟ್ರಿಕ್ಷನ್ ಇರೋದ್ರಿಂದ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ತರ ವಾಪಸ್ ಹೋಗಿದ್ದಾರೆ ಸಾಧು ಕೋಕಿಲ ಅವರು. ಸರ್ ಇಲ್ಲೇ ರೈಟ್ ಕೊಡ್ತೀನಿ. ಏನಿಲ್ಲ ಮಾತಾಡ್ತಿದ್ವಿ. ಅವ್ರ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ, ಅವ್ರು ಒಟ್ಟಿಗೆ ಬರ್ಬೇಕು. ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ, ವಾರಕ್ಕೊಂದು ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ಅವ್ರ ಫ್ಯಾಮಿಲಿ. ಸಾಧು ಕೋಕಿಲ ಅವರ ಮುಖದಲ್ಲಿ ನಿರಾಸೆ ಕಾಣಿಸ್ತಾ ಇದೆ. ಬಟ್ ಇನ್ನೊಂದು ಕಲಾವಿದ್ರು ಕೂಡ ಅರ್ಥ ಮಾಡ್ಕೊಳ್ಬೇಕು, ದರ್ಶನ್ನ ಜೈಲಲ್ಲಿ ಇಟ್ಟಿರೋದು, ದರ್ಶನ್ ಅವರನ್ನ ಎಕ್ಸಿಬಿಷನ್ ಅಲ್ಲಿ ಇಟ್ಟಿಲ್ಲ. ದಿನಾಗ್ಲೂ ಒಬ್ರೊಬ್ರು ಬಂದು ನೋಡ್ಕೊಂಡು ಹೋಗೋದಕ್ಕೆ ಜೈಲಲ್ಲೇ ಅದಕ್ಕೆ ಆದಂತಹ ಕೆಲವು ನಿಯಮಗಳಿದೆ. ಅದನ್ನ ದಿನಾಗ್ಲೂ ನಾವು ಹೇಳ್ತಾ ಇದೀವಿ, ಇವ್ರು ಬಂದ್ರು ಇವ್ರಿಗೆ ಅವಕಾಶ ಸಿಗ್ಲಿಲ್ಲ, ಅವ್ರು ಬಂದ್ರು ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಅಂತ. ಆದ್ರೂ ಅರ್ಥ ಆಗದೆ ಸುಮ್ಮನೆ ಹೋಗ್ತಾ ಇದ್ರೆ, ಕೆಲವರು ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಕೂಡ ಹೋಗ್ತಾರೆ. ಬಂದ್ರೆ ಎಲ್ಲ ಫೋಕಸ್ ನನ್ನ ಕಡೆಗೆ ಇರುತ್ತೆ, ನಾನೂ ಬಂದೆ ಅನ್ನೋದನ್ನ ತೋರಿಸ್ಕೊಂಡಂಗೆ ಆಗತ್ತೆ ಅಂತ ಕೆಲವರು ಹೋಗ್ತಾರೆ, ಕೆಲವರು ಜೆನ್ಯೂನ್ ಆಗಿ ಹೋಗ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಕಲಾವಿದ್ರು ಒಂದನ್ನು ಅರ್ಥ ಮಾಡ್ಕೊಳ್ಬೇಕಂತ ಅನ್ಸುತ್ತೆ. ದರ್ಶನ್ ಅನ್ನ ಜೈಲಲ್ಲಿ ಇಟ್ಟಿರೋದು ಕೊಲೆ ಆರೋಪದ ಮೇರೆಗೆ, ಯಾವುದೋ ಎಕ್ಸಿಬಿಷನ್ ಸೆಂಟ್ರಲ್ ಅಲ್ಲ. ಪ್ರತಿದಿನ ಒಬ್ರಾದ್ಮೇಲೆ ಒಬ್ರು ಬರೋದು, ಅವಕಾಶ ಸಿಗದೆ ವಾಪಸ್ ಬರೋದು, ನಂತರ ಬೇಸರಿಸ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು, ಇದೆಲ್ಲ ಏನಂತ? ಮಮತಾ, ಖಂಡಿತವಾಗೂ ಈಗಾಗಲೇ ದರ್ಶನ್ ಜೈಲಿಗೆ ಬಂದ ನಂತರ ಸಂಪೂರ್ಣವಾಗಿ ಅವರ ಆಪ್ತ ನಟರು ಇರ್ಬೋದು ಅಥವಾ ಆಪ್ತ ಸ್ನೇಹಿತರು ಸತತವಾಗಿ ಜೈಲ್ ಕಡೆ ಬರ್ತಾನೆ ಇದ್ದಾರೆ. ಅದರಲ್ಲೂ ಸಹ ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ ಸಾಧು ಕೋಕಿಲ್ ಅವರು ಭೇಟಿಗೆ ಬಂದಿದ್ರು. ಭೇಟಿಗೆ ಜೈಲಿನ ಚೆಕ್ ಪೋಸ್ಟ್ ಒಳಗಡೆ ಹೋಗಿ ಜೈಲ ಅಧಿಕಾರಿಗಳ ಬಳಿ ಮಾತನಾಡ್ಬೇಕಾದ್ರೆ, ಏನು ಗುರುವಾರ ಅವರ ಏನು ವಿಜಯಲಕ್ಷ್ಮಿ ಮತ್ತು ಅವ್ರ ಕುಟುಂಬದವ್ರು ಬರ್ತಾರೆ, ನೀವು ಅವ್ರ ಜೊತೆ ಬನ್ನಿ. ಯಾಕಂದ್ರೆ ಈಗ ವಾರಕ್ಕೆ ಇರೋದು 2 ಎಂಟ್ರಿ, ಈಗಾಗಲೇ 1 ಎಂಟ್ರಿಯನ್ನ ಅವ್ರ ಕುಟುಂಬದವರು ಹಾಕಿದ್ದಾರೆ, ಇನ್ನು 1 ಎಂಟ್ರಿ ಮಾತ್ರ ಇರುವಂತದ್ದು. ಹಾಗಾಗಿ ಆ 1 ಎಂಟ್ರಿಯಲ್ಲಿ ನೀವು ಈಗ ಏನಾದ್ರು ಎಂಟ್ರಿ ಹಾಕಿದ್ರೆ ಮತ್ತೆ ಯಾರಿಗೂ ಸಹ ಅವಕಾಶ ಸಿಗಲ್ಲ. ಹಾಗಾಗಿ ನೀವು ಅವರ ಕುಟುಂಬದವರ ಜೊತೆ ಮಾತನಾಡ್ಕೊಂಡು ಒಟ್ಟಿಗೆ ಬನ್ನಿ ಅಂತೇಳಿ ವಾಪಸ್ ಕಳಿಸಿರೋಂಥದ್ದು. ಅಂದ್ರೆ ವಾಪಸ್ ಕಳಿಸಿದ ನಂತರ ಸಾಧು ಕೋಕಿಲ್ ಅವರು ಸಹ ಒಂದ್ ರೀತಿ ಬೇಸರದಲ್ಲೇ ವಾಪಸ್ ಹೋಗಿದ್ದಾರೆ. ಅಂದ್ರೆ ಗುರುವಾರ ನಾನು ಮತ್ತೆ ವಿಜಯಲಕ್ಷ್ಮಿ ಅವರ ಜೊತೆ ವಾಪಸ್ ಬರ್ತೀನಿ ಅನ್ನೋ ಮಾತನ್ನ ಹೇಳಿ ಹೋಗಿರೋಂಥದ್ದು. ಎಲ್ಲ ಒಂದ್ ಕಡೆಗೆ ದರ್ಶನ್ ನೋಡೋದಕ್ಕೆ ಅವರ ಏನು ಆಪ್ತ ನಟರು ಇರ್ಬೋದು ಅಥವಾ ಅವರ ಸ್ನೇಹಿತರು ಜೈಲ್ ಬಳಿ ಬಂದು ಕೆಲವೊಂದು ಟೈಮಲ್ಲಿ ಅವ್ರಿಗೆ ಅವಕಾಶ ಸಿಗಲ್ಲ. ಹಾಗಾಗಿ ಬೇಸರದಿಂದ ವಾಪಸ್ ಹೋಗ್ತಾ ಇದಾರೆ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಈ ಪ್ರಕಾರ ದರ್ಶನ್ ಜೈಲ್ಗೆ ಹೋದ ನಂತರ ಸಂಪೂರ್ಣವಾಗಿ ಅವ್ರ ಕುಟುಂಬದವ್ರಿಗೆ ಮಾತ್ರ 2 ಎಂಟ್ರಿ ಇದೆ. ಹಾಗಾಗಿ ಅವರ ಕುಟುಂಬದವ್ರ ಜೊತೆ ಯಾರು ಬರ್ತಾ ಇದಾರೆ ನಟರು, ಅವರು ಮಾತ್ರ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಿದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಅವರ ಅಡ್ವೊಕೇಟ್ಗೆ ಮಾತ್ರ ಅವಕಾಶ ಇರುವಂತದ್ದು. ಹಾಗಾಗಿ ಈಗ ಗುರುವಾರ ಮತ್ತೆ ಸಾಧು ಕೋಕಿಲ್ ಅವರು ಅವರ ಕುಟುಂಬದವ್ರ ಜೊತೆ ಬರೋ ಸಾಧ್ಯತೆ ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಷ್ಟೇ ಹೇಳ್ತಾ ಇದ್ವಿ ನಾವು, ಸಾಧು ಕೋಕಿಲ ಅವರು ಕೂಡ ದರ್ಶನ್ ಭೇಟಿಗೆ ಬಯಸಿದ್ರು. ಬಟ್ ಅವ್ರು ಬಯಸಿದ್ದೆಲ್ಲ ಆಗ್ಬಿಡಕ್ ಆಗಲ್ಲ. ಸೊ ಜೈಲಿಗೆ ಬಂದಿದ್ದಾರೆ, ಅಲ್ಲಿ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ, ವಾರಕ್ಕೆ 2 ಸಲ ಮೀಟಿಂಗ್ಗೆ ಅವಕಾಶ ಇರೋದು ಅಕ್ಯೂಸ್ಡ್ಗೆ. ಸೊ ನೀವು ಪ್ರತಿದಿನ ಒಬ್ರೊಬ್ರು ಬರ್ತಾ ಇದ್ರೆ ಇಲ್ಲಿ ಅವಕಾಶ ಎಂಟ್ರಿ ಮಾಡ್ಕೊಡೋದೇ ನಮ್ಮ ಕೆಲಸ ಅಲ್ಲ, ಆಡಳಿತ ನೋಡ್ಕೊಳ್ಳೋದು ಕೂಡ ನಮ್ಮ ಕೆಲಸ ಅಂತ ಜೈಲಧಿಕಾರಿಗಳು ಮನವರಿಕೆ ಮಾಡಿಕೊಟ್ಟು ಕಳಿಸಿದ್ದಾರೆ.